ರೋಟರಿ ಕ್ಲಬ್ ಬಂಟ್ವಾಳಕ್ಕೆ ಜಿಲ್ಲಾ ಗವರ್ನರ್ ರಾಮಕೃಷ್ಣ ಪಿಕೆಯವರ ಅಧಿಕೃತ ಭೇಟಿ ಕಾರ್ಯಕ್ರಮವು ನಡೆಯಿತು. ಬಿಎ ಸೋಮಯಾಜೆ ಮೆಮೋರಿಯಲ್ ರೋಟರಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯ ಮೂಲಕ ಇಂದು ಅನೇಕ ಸೇವಾ ಕಾರ್ಯಕ್ರಮಗಳು ನಡೆಯುತ್ತಿದೆ. ರೋಟರಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ಸಮಾಜದ ಸೇವೆ ಮಾಡಲು ಅವಕಾಶವಿದೆ. ಬಂಟ್ವಾಳ ರೋಟರಿ ಕ್ಲಬ್ ಹಲವಾರು ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಮಾಡಿ ಶಾಶ್ವತ ಕೊಡುಗೆಗಳನ್ನು ನೀಡಿ ಜಿಲ್ಲೆಯ ರೋಟರಿ ಕ್ಲಬ್ಗಳ ಪೈಕಿ ಮುಂಚೂಣಿಯಲ್ಲಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. Given in June 2026, June 2027, you should find out where that person is, what that person is doing. If there is some difficulty, you have to help. So this is where we are creating a lasting impact. You should follow, see that you reach the last mile. There are many stories. I was telling a story and some people said, "Sir, I don't know." Now, like Mustafa was saying, he was telling me, just like what you said, a story, Nandu on the story there. How his son has gone to the right for Rotary to England. He went to London. That person looked after his son as her son. Can you believe it? So that is the kind of relationship you develop with the Rotarian. ಸಹಾಯಕ ಗವರ್ನರ್ ಡಾಕ್ಟರ್ ಎ ಜಯಕುಮಾರ್ ಶೆಟ್ಟಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ನಮ್ಮ ಸೇವಾ ಪ್ರಯಾಣವನ್ನು ಪುನರ್ ಪರಿಶೀಲನೆ ಮಾಡಲು, ನಮ್ಮ ಚಟುವಟಿಕೆಗಳನ್ನು ಪುನರ್ ಸಂಯೋಜಿಸಲು ಹೊಸ ಉತ್ಸಾಹದಿಂದ ಕೆಲಸ ಮಾಡಲು ಗವರ್ನರ್ ಅಧಿಕೃತ ಭೇಟಿ ಕಾರ್ಯಕ್ರಮದಿಂದ ಸಾಧ್ಯವಿದೆ ಎಂದರು. ಬಂಟ್ವಾಳ ರೋಟರಿ ಕ್ಲಬ್ ಹೃದಯವಂತಿಕೆಯಲ್ಲೂ ದೊಡ್ಡ ಕ್ಲಬ್. ಸೇವಾ ಕಾರ್ಯಗಳ ಪೈಕಿ ಟಾಪ್ 10 ಕ್ಲಬ್ಗಳಲ್ಲಿ ಬಂಟ್ವಾಳ ಕ್ಲಬ್ ಇದೆ ಎಂದು ಅಭಿನಂದಿಸಿದರು. A senior club like Rotary Club Bandwal, which was established in 1969. ನನ್ನ ಪ್ರಾಯ ಹೇಳೋದಿಲ್ಲ. At that time I was in first study. So it's not just an honor. It is a moment of humility, respect and inspiration. Always, dear friends, I enjoy coming here to learn and experience the joy of service. ಇವತ್ತು ರೋಟರಿ ಕ್ಲಬ್ ಬಂಟ್ವಾಳಕ್ಕೆ ಬಹಳ ಹೆಮ್ಮೆಯ ಕ್ಷಣ. ಯಾಕಂದರೆ ಡಿಸ್ಟ್ರಿಕ್ಟ್ ಗವರ್ನರ್ ಅವರ ಅಫಿಷಿಯಲ್ ವಿಸಿಟ್ ಇದು ಕೇವಲ ಒಂದು ಪ್ರೋಟೋಕಾಲ್ ಅಲ್ಲ ಅನ್ನೋದನ್ನು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ತೋರಿಸಿಕೊಟ್ಟಿದ್ದಾರೆ. ದೀಸ್ ವಿಸಿಟ್ಸ್ ಆರ್ ನಾಟ್ ಜಸ್ಟ್ ಫಾರ್ಮ್ಯಾಲಿಟೀಸ್, ದೇ ಆರ್ ಆಪರ್ಚುನಿಟೀಸ್ ಟು ಲರ್ನ್, ರಿಫ್ಲೆಕ್ಟ್, reconnect and recommit ourselves to the ideals of Rotary International. ನಮ್ಮ ಸೇವಾ ಪ್ರಯಾಣವನ್ನು ಪುನರ್ ಪರಿಶೀಲನೆ ಮಾಡಲಿಕ್ಕೆ ಅಥವಾ ನಮ್ಮ ಚಟುವಟಿಕೆಗಳನ್ನು ಪುನರ್ ಆಲೋಚನೆ ಮಾಡಲಿಕ್ಕೆ, ಪುನರ್ ಸಂಯೋಜನೆ ಮಾಡಲಿಕ್ಕೆ ಮತ್ತು ಹೊಸ ಉತ್ಸಾಹದೊಂದಿಗೆ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ನಡೆದಂಥ ಕ್ಲಬ್ ಅಸೆಂಬ್ಲಿ ಇರ್ಬೋದು, ಫೀಲ್ಡ್ ವಲಯ ಸೇನಾನಿ ಪ್ರಕಾಶ್ ಬಾಳಿಗಾಪುರ ಮಾತನಾಡಿ, 57 ವರ್ಷಗಳ ಬಂಟ್ವಾಳ ಕ್ಲಬ್ ಈವರೆಗೆ ಒಟ್ಟು $2.25 ಲಕ್ಷ ದೇಣಿಗೆಯನ್ನು ರೋಟರಿ ಸಂಸ್ಥೆಗೆ ನೀಡಿದೆ ಎಂದರು. ಈಗ ನಮ್ಮ ಈ ಬಂಟ್ವಾಳ ಕ್ಲಬ್ ಸ್ಟಾರ್ಟ್ ಆಗಿ 57 ವರ್ಷ ಆಯಿತು. 1969ರಲ್ಲಿ ಸ್ಟಾರ್ಟ್ ಆಯಿತು. ಇಷ್ಟವರೆಗೆ ನಾವು 57 ಅಧ್ಯಕ್ಷರನ್ನು ಕಂಡಿದ್ದೇವೆ. ನಮ್ಮ ಕ್ಲಬ್ಬನ್ನು 1949ರಿಂದ 2026ರವರೆಗೆ ವಿವಿಧ ಅಧ್ಯಕ್ಷರು ವಿವಿಧ ಕಾರ್ಯಕ್ರಮಗಳೊಂದಿಗೆ, ಕಾರ್ಯದರ್ಶಿಗಳೊಂದಿಗೆ, ಮೆಂಬರ್ಸ್ ಒಟ್ಟಿಗೆ ಸೇರಿ, ಜನರೊಂದಿಗೆ ಸೇರಿಕೊಂಡು ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟ ಒಂದು ಕ್ಲಬ್. ಬಂಟ್ವಾಳ ಕ್ಲಬ್ಬಿನ ಬಗ್ಗೆ ಹೇಳೋದಾದರೆ TRS ದೇಣಿಗೆ ಬಗ್ಗೆ ನಾವು ಹೇಳಲೇಬೇಕಾಗ್ತದೆ. ಯಾಕಂದರೆ ಡಿಸ್ಟ್ರಿಕ್ಟ್ ಗವರ್ನರ್ ಮತ್ತು ಅಸಿಸ್ಟೆಂಟ್ ಗವರ್ನರ್ ಅಂದರೆ ಕೇಳೋದು ಅದರಲ್ಲಿ, ಬಾಕಿ ನಾವು ಎಷ್ಟು ಪ್ರಾಜೆಕ್ಟ್ ಮಾಡಿದ್ರು ಕೇಳೋದಿಲ್ಲ. ಸೊ ನಮ್ಮ ಈ ಬಂಟ್ವಾಳ ಕ್ಲಬ್ಬಿನ ಇತಿಹಾಸದಲ್ಲಿ $2.25 lakh ನಮ್ಮ ಬಂಟ್ವಾಳ ಕ್ಲಬ್ ಇಷ್ಟರವರೆಗೆ TRSಗೆ. ರೋಟರಿ ಕ್ಲಬ್ ಬಂಟ್ವಾಳ ಅಧ್ಯಕ್ಷ ಬಸ್ತಿ ಮಾಧವ ಶೆಣಿ ಕ್ಲಬ್ನ ಸೇವಾ ಕಾರ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಅವರಿಗೆ ಇರುವಲು ಸರಿಯಾದ ಮನೆಯಲ್ಲಿ ತುಂಬ ಸಮಸ್ಯೆಯಲ್ಲಿದ್ದರು. ಅವರಿಗೆ ನಮ್ಮ ಸದಸ್ಯರು ಪೂರ್ವ ಜಿಲ್ಲಾ ಗವರ್ನರ್ ರೋಟರಿ ಪ್ರಕಾಶ್ ಕಾರಂತ್ ಅವರು 15 ಸೆಂಟ್ ಜಾಗ ದಾನವಾಗಿ ನೀಡಿದ್ದರು. ಆ ನಿವೇಶನದಲ್ಲಿ ನಮ್ಮ ಕ್ಲಬ್ ಮತ್ತು ಇನ್ನಿತರ ಸಹೃದಯಗಳ ಸಹಕಾರದೊಂದಿಗೆ ಕಟ್ಟಡವನ್ನು ನಿರ್ಮಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೇವೆ. ಈಗಾಗಲೇ ಕಟ್ಟಡ ನಿರ್ಮಾಣ ಆರಂಭಗೊಂಡು ಸ್ಲ್ಯಾಬ್ನ ಹಂತಕ್ಕೆ ಬಂದಿದೆ.
ವೇದಿಕೆಯಲ್ಲಿ ನಿಕಟ ಪೂರ್ವಾಧ್ಯಕ್ಷ ಬೇಬಿ ಕುಂದರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ನೂತನ ಸದಸ್ಯೆ ಗೌರಿ ಮಾಧವ ಶೆಣಿಯವರನ್ನು ಕ್ಲಬ್ಗೆ ಸೇರಿಸಿಕೊಳ್ಳಲಾಯಿತು. ಸೇವಾ ಕಾರ್ಯದ ಅಂಗವಾಗಿ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಟೈಲರಿಂಗ್ ಯಂತ್ರ, ಸಂಚೇಗಿರಿ ನಾಗರಿಕ ಕ್ರಿಯಾ ಸಮಿತಿಗೆ ಕಪಾಟು ಕೊಡುಗೆಯಾಗಿ ನೀಡಲಾಯಿತು. ಗೌರಿ ಮಾಧವ ಶೆಣಿಯವರು ನಮ್ಮ ಲಯನ್ಸ್ ಕ್ಲಬ್ನ ಈ ವರ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಾಗೂ ನಿಕಟಪೂರ್ವ ಸಾಧಕರಾದ ಡಾಕ್ಟರ್ ದೇವರಾಜ್ ಅರಸು, ವಸತಿ ನಿಲಯದ ನಿಲಯ ಪಾಲಕಿ ಭವಾನಿ ಹಾಗೂ ದಸರಾ ವೇಷಧಾರಿ ದೇವದಾಸ್ ನಾಯ್ಕ್ ಅವರನ್ನು ಗೌರವಿಸಲಾಯಿತು. ಈ ಕೊಡುಗೆಯೊಂದಿಗೆ ಇದನ್ನು ಹಸ್ತಾಂತರಿಸಬೇಕು ಡಿಸ್ಟ್ರಿಕ್ಟ್ ಗವರ್ನರ್ ಬದುಕುವುದು ಸ್ವಾಭಿಮಾನದ ಜೀವನ. ನಮ್ಮನ್ನು ಮತ್ತೊಬ್ಬರು ಗುರುತಿಸುವಂತೆ ಬದುಕುವುದು ಅಭಿಮಾನದ ಸನ್ಮಾನ. ನಮ್ಮ ಈ ಅಭಿಮಾನದ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸುತ್ತಾ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್, ಅಸಿಸ್ಟೆಂಟ್ ಗವರ್ನರ್, ಝೋನಲ್ ಎಲ್ಲರಿಗೂ ವಿನಂತಿಸ್ತಾ ಇದ್ದೇವೆ. ವಿವಿಧ ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿ ಹಾಗೂ ಆಡಳಿತ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಡಾಕ್ಟರ್ ರಮೇಶಾನಂದ ಸೋಮಯಾಚಿ, ಪ್ರಕಾಶ್ ಕಾರಂತ್, ಡಾಕ್ಟರ್ ಸತ್ಯಶಂಕರ್ ಶೆಟ್ಟಿ, ವೀರೇಂದ್ರ ಅಮೀನ್, ಮೆಸ್ಕಾಂ ಸಲಹಾ ಸಮಿತಿಗೆ ಆಯ್ಕೆಯಾದ ಸ್ಟೀವನ್ ಡಿಸೋಸಾ ಅವರನ್ನು ಅಭಿನಂದಿಸಲಾಯಿತು. ಈ ಕ್ಷೇತ್ರವು ಕೇವಲ ರೋಟರಿ ಕುಟುಂಬದ ಸದಸ್ಯರು ಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ಸತ್ಯಶಂಕರ್ ಶೆಟ್ಟಿ ವೈದ್ಯಕೀಯ ಸೇವೆ ಮೂಲಕ ಸಾವಿರಾರು ಜನರಿಗೆ ಆರೋಗ್ಯ ನೀಡಿದ ಇವರ ಸೇವಾ ಭಾವ ಈ ಪವಿತ್ರ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತಷ್ಟು ಒಂದು ದೊಡ್ಡ ಗೌರವ ಮತ್ತು ಜವಾಬ್ದಾರಿಯಾಗಿದೆ. ಅಂತಹ ಜವಾಬ್ದಾರಿಯನ್ನು ನಿಭಾಯಿಸುತ್ತಿರುವವರು ರೋಟರಿ ಕುಟುಂಬದ ಸಕ್ರಿಯ ಸದಸ್ಯರು, ಸಮಾಜಮುಖಿ ವ್ಯಕ್ತಿತ್ವದ ರೊಟೇರಿಯನ್ ವೀರೇಂದ್ರ ಅಮೀನ್ ನಮ್ಮವರು. ರೊಟೇರಿಯನ್ ವೀರೇಂದ್ರ ಅಮೀನ್ ಈ ಸಂದರ್ಭದಲ್ಲಿ ಟಿಆರ್ಎಫ್ ದೇಣಿಗೆಯನ್ನ ಪ್ರಕಾಶ್ ಕಾರಂತ್ ಗವರ್ನರ್ಗೆ ಹಸ್ತಾಂತರಿಸಿದರು. ಬಳಿಕ ನಿಯೋಜಿತ ಅಧ್ಯಕ್ಷ ರವಿ ಬಂಟ್ವಾಳ್ ಹಾಗೂ ಗವರ್ನರ್ ಅವರನ್ನು ಗೌರವಿಸಲಾಯಿತು. ರಾಮಕೃಷ್ಣ ರಾಮ್ಕೀಸ ಬಹು ಪ್ರಸಿದ್ಧ ತರವಾಡು, ಕೇರಳದ ತರವಾಡಿನ ಪುದಿಯ ಕುಂಜನ್ ಕರ್ನಲ್ ರಾಮಕೃಷ್ಣ ಇವರೇ ನಮ್ಮ PK. ನಿಮ್ಮ ನಾಯಕತ್ವ, ನಿಮ್ಮ ಮಾರ್ಗದರ್ಶನ ಮತ್ತು ನಿಮ್ಮ ಪ್ರೇರಣೆ ವಂದನೆಗಳು ಸರ್. ಹೀಗೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಸಾಕಷ್ಟು ಎಲ್ಲರೂ ನಮಗೆ ಗೌರವ ಉಪಸ್ಥಿತಿ ನಾವು ಸ್ಮರಿಸುತ್ತೇವೆ. ಈ ಮಧ್ಯೆ ನಮ್ಮ ಜೊತೆ ಇರುವಂತಹ ನವ ವೈಭವದ ಸರ್ದಾರ ಇಮಿಡಿಯೇಟ್ ಪಾಸಿಟಿವ್ ಲಾಸ್ಟಿಂಗ್ ಇಂಪ್ಯಾಕ್ಟ್ನ ಟೀಮ್ ರಾಯಭಾರಿ ಸತೀಶ್ ಬೋಳ ಮಂಗಳೂರು, ಡಾಕ್ಟರ್ AG Rajaram, Assistant Governor Rajaram Rai. We recognize your presence. Our Loreto is Dr. Claret D'Souza, Rotarian Serrano Rasta, Vijay Fernandez, Sebastian Managers, Ivan Managers, and we recognize R.C. Madankapu, V.K. Prasanna. We have Pujaris, Srimati Revati Rotarian, Jairam Rotarian, Sanjeev Pujari, Jai Kishan President Rotarian, Harish Pujari, Zonal Lieutenant and Rotarian Harish Shetty, Rotarian Dasappa Pujari, Tista R.C. Suratkal, Dr. Aravinda Bhatt, Officer and also from Puttur East. ಕ್ಲಬ್ ಕಾರ್ಯದರ್ಶಿ ಮೊಹಮ್ಮದ್ ಯಾಸಿರ್ ಕಲ್ಲಡ್ಕ ವರದಿಯನ್ನ ವಾಚಿಸಿ ವಂದಿಸಿದ್ರು. ಕಾರ್ಯಕ್ರಮದ ಅಫಿಷಿಯಲ್ ವಿಜಿಟ್ ಕಾರ್ಯಕ್ರಮದೊಂದಿಗೆ ಈ ಸಾಲಿನಲ್ಲಿ ಈ ವರ್ಷ ನಮ್ಮ ತಂಡಕ್ಕೆ ಉತ್ತಮವಾದ ಸಲಹೆ ಮತ್ತು ನಾಯಕತ್ವವನ್ನು ನೀಡಿ ಇವತ್ತಿನ ಕಾರ್ಯಕ್ರಮದೊಂದಿಗೆ ನಮಗೆ ರೋಟರಿಯ ಬಗ್ಗೆ ಹಲವಾರು ಮಾಹಿತಿಗಳನ್ನು ಮತ್ತು ಹೊಸ ಹೊಸ ಐಡಿಯಾಗಳನ್ನು ನೀಡಿದಂತಹ ನಮ್ಮ ಜಿಲ್ಲೆಯ ಡಿಸ್ಟ್ರಿಕ್ಟ್ ಗವರ್ನರ್ ಮೇಜರ್ ಡೋನರ್ ರಾಮಕೃಷ್ಣ ಸರ್, ನಿಮಗೆ ಧನ್ಯವಾದಗಳು ಸರ್. ಅದೇ ರೀತಿ ಈ ವರ್ಷದಲ್ಲಿ ನಾವು ನಮ್ಮ ಝೋನಿನ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಆ ಕ್ಲಬ್ಬಿನ ಪ್ರೆಸಿಡೆಂಟ್, ಮೆಂಬರ್ಸ್ ಅಥವಾ ಸೆಕ್ರೆಟರಿ ಅವರು ಬರೋದಕ್ಕಿಂತ ಮೊದಲು ನಾವಲ್ಲಿಗೆ ಹೋದಾಗ ನೋಡ್ತಾ ಇದ್ದದ್ದು
ನಮ್ಮ ಎ ಜಿ ಜಯಕುಮಾರ್ ಸರ್ ಅವರ ಸಮಯ ಪ್ರಜ್ಞೆ, ಅದನ್ನು ನಾವು ಯಾವಾಗಲೂ ಮೆಚ್ಚಲೇಬೇಕು. ನಾನು ಎಲ್ಲ ಪ್ರೋಗ್ರಾಮ್ಸಲ್ಲಿ ಅವರನ್ನು ನಾನು ನೋಡ್ತಾ ಇದ್ದೇನೆ. ಎಲ್ಲರಿಗಿಂತ ಮೊದಲು ಹೋಗಿ ಆ ಕಾರ್ಯಕ್ರಮದಲ್ಲಿ ಅವರಷ್ಟೇ ಒಂದು ಕಾರ್ನರಲ್ಲಿ ಕೂತ್ಕೊಳ್ತಾರೆ. ಮತ್ತು ನಮಗೆ ಕ್ಲಬ್ಬಿನ ಬಗ್ಗೆ ಏನು ಮಾಹಿತಿ ಬೇಕಾದರೂ ನಾವು ಅವರಿಗೆ ಯಾವ ಟೈಮಲ್ಲಿ ಫೋನ್ ಮಾಡಿದರೂ ಅದಕ್ಕೆ ಉತ್ತಮವಾದ ಒಂದು ರಿಪ್ಲೈಯನ್ನು ಕೊಡ್ತಾರೆ. ಸರ್, ನಿಮಗೂ ಧನ್ಯವಾದಗಳು ಸರ್, ನಮ್ಮ ಕಾರ್ಯಕ್ರಮವನ್ನು ನಡೆಸಬೇಕಾಗುತ್ತೆ. ಅದೇ ರೀತಿ ನಮ್ಮ ಕ್ಲಬ್ಬಿನ ಪಾಸ್ಟ್ ಪ್ರೆಸಿಡೆಂಟ್, ಅದೇ ರೀತಿ ಈಗ ಝೋನಲ್ ಲೆಫ್ಟಿನೆಂಟ್ ಆಗಿದ್ದಾರೆ. ನಾನು ಸದಸ್ಯ ಮೊಹಮ್ಮದ್ ಮುಸ್ತಫ ಕಾರ್ಯಕ್ರಮ ನಿರೂಪಿಸಿದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.